ನೋಡಿ, ಸ್ಕೂಲ್ ಯೂನಿಫಾರ್ಮ್ದು ಪ್ಯಾಂಟ್ನ ಪಾಕೆಟನ್ನು ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ನೋಡಿ, ಮೊದಲಿಗೆ ನಾವು ಫ್ರಂಟ್ ಪಾರ್ಟನ್ನು ತೆಗೆದುಕೊಂಡಿದ್ದೀನಿ. ನೋಡಿ, ಆಲ್ರೆಡಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಪಾಕೆಟಿಗೆ. ನೋಡಿ, 2 ಪೀಸ್ ಇದೆ ಫ್ರಂಟ್ ಪಾರ್ಟಿನೂ. ಹಾಗೆ ನಾವು ಇದಕ್ಕೆ ಇವಾಗ ಪಾಕೆಟನ್ನು ಮಾರ್ಕಿಂಗ್ ಬಂದು ನಾನು ಇದಕ್ಕೆ 6 ಇಂಚಿಗೆ ಒಂದು ಲೈನ್ ಹಾಕೊಂಡಿದ್ದೀನಿ. ನೋಡಿ, ಟೋಟಲ್ 6 ಇಂಚಿಗೆ ಒಂದು ಲೈನ್ ಹಾಕೊಂಡಿದ್ದೀನಿ. ಇಲ್ಲಿಗೆ ನಾವು ಇವಾಗ ಕಟ್ ಮಾಡ್ಕೊಳ್ಳೋಣ ಇದನ್ನು. ನೋಡಿ, ಇಲ್ಲಿಗೆ ಕಟ್ ಮಾಡ್ಕೊಳ್ಳೋಣ. ಇದಕ್ಕೆ ನಾವು ಪಾಕೆಟ್ ಮಾಡ್ಕೊಳ್ಳಿಕ್ಕೆ 2 ಪೀಸ್ ಬೇಕು. ನೋಡಿ, ಇದಕ್ಕೆ ನಾವು ಉಲ್ಟಾ ಸೀದಾ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಪಾಕೆಟಿಗೆ ನಾವು 25 ಇಂಚು ಸೊಂಟದ ಅಳತೆ ಇದೆ. ಹಾಗಾಗಿ ಅದ್ರ ಪ್ರಕಾರ ಬಂದರೆ ನಾವು 5.5 ಇಂಚು ಅಗಲ ತಗೊಂಡ್ರೆ ಸಾಕು. ಅರ್ಧ ಇಂಚು ನಮಗೆ ಸ್ಟಿಚಿಂಗ್ ಮಾರ್ಜಿನಲ್ಲಿ ಹೋಗಿ 5 ಇಂಚು ರೆಡಿ ಉಳಿಯುತ್ತೆ. 10.5 ಇಂಚು ಟೋಟಲ್ ಲೆಂತ್ ತಗೊಂಡಿದ್ದೀನಿ. ನೋಡಿ, 5.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ನಾನು ಸ್ಟ್ರೈಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇದು 2 ಪೀಸ್ ಇದೆ ಪಾಕೆಟ್ ಪೀಸ್ ಇದರಲ್ಲಿ. ನೋಡಿ, ಕೆಳಗಡೆಗೆ ಸ್ವಲ್ಪ ಕ್ರಾಸಲ್ಲಿ ಕಟ್ ಮಾಡ್ಕೊತಿದ್ದೀನಿ ನಾನು. ನೋಡಿ, ಇವಾಗ 2 ಪೀಸನ್ನು ಪಾಕೆಟ್ಗೆ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಪೀಸನ್ನು ಕೆಳಗಡೆ ಇಟ್ಟು ನಾವು ಒಂದು ಪಾರ್ಟನ್ನು ಮೇಲ್ಗಡೆಯಿಂದ ಈ ಥರ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ, ನಾವು ಏನು ಕಟ್ ಮಾಡಿದ್ದೀವಲ್ಲ ಅದ್ರ ಮೇಲೆ ಒಂದು ಸ್ಟಿಚ್ಚನ್ನು ಬಿಟ್ಕೊಳ್ಳೋಣ. ಸೇಮ್ ಇನ್ನೊಂದು ಕೂಡ ಅಷ್ಟೇ, ಸೇಮ್ ಅಪೋಸಿಟ್ ಇಟ್ಕೊಂಡು ನಾವು ಸ್ಟಿಚ್ ಮಾಡ್ಕೊಳ್ಳೋಣ. ನಮಗೆ ರೈಟು ಲೆಫ್ಟು ಕರೆಕ್ಟಾಗಿ ಬರುತ್ತೆ ಆ ರೀತಿ ಮಾಡ್ಕೊಳ್ಳೋದ್ರಿಂದ. ನೋಡಿ, ಈ ಥರ ಅಪೋಸಿಟ್ ಇಟ್ಕೊಂಡು ನಾನು ಇದನ್ನು ಕೂಡ ಒಂದು ಸ್ಟಿಚ್ ಬಿಟ್ಕೊತಾ ಇದ್ದೀನಿ. ನೋಡಿ, ಇದು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ತೀನಿ. ಹಾಗೆ ಮೇಲ್ಗಡೆಯಿಂದ ಒಂದು ಸ್ಟಿಚ್ಚನ್ನು ಬಿಟ್ಕೊತಾ ಇದ್ದೀನಿ. ನಾವೇನು ಪಾಕೆಟನ್ನು ಅಟ್ಯಾಚ್ ಮಾಡ್ತೀವಲ್ಲ ಆ ಪೀಸ್ ಮೇಲೆ ಬಿಟ್ಕೋಬೇಕು. ಇಲ್ಲ ಅಂದರೂ ಕೂಡ ನಾವು ಅಲ್ಲಿಂದ ಪೈಪಿಂಗ್ ಕೂಡ ಮಾಡ್ಬೋದು. ಬಟ್ ಇದು ಸ್ಕೂಲ್ ಯೂನಿಫಾರ್ಮ್ ಆಗಿದ್ದರಿಂದ ನೀವು ಆ ರೀತಿಯೂ ಬೇಕಾದರೂ ಮಾಡ್ಕೋಬೋದು. ಪೈಪಿಂಗ್ ಬೇಕಾದರೂ ಮಾಡ್ಬೋದು ಸಣ್ಣಕಲ್ಲಿ. ಬಟ್ ನಾನು ಡೈರೆಕ್ಟಾಗಿ ಫೋಲ್ಡ್ ಮಾಡ್ತಾಯಿದ್ದೀನಿ. ನೋಡಿ, ಮೇಲ್ಗಡೆಯಿಂದ ಒಂದು ಸ್ಟಿಚ್ ಬಿಟ್ಕೊತಾ ಇದ್ದೀನಿ. ನೋಡಿ, ಇದಕ್ಕೆ ಈ ರೀತಿ ಫೋಲ್ಡ್ ಮಾಡ್ಕೊಂಡು ನಾವು ಆ ಸ್ಟಿಚ್ಚನ್ನು ಬಿಟ್ಕೋಬೇಕು. ಪಾಕೆಟಿಗೆ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ. ನೋಡಿ, ಇವಾಗ ನಾವು 2ಕ್ಕೂ ಕೂಡ ಅಟ್ಯಾಚ್ ಮಾಡ್ಕೊಂಡಿದ್ದೀವಿ ಪಾಕೆಟ್ ಪೀಸನ್ನು. ನೋಡಿ, ಈ ಥರ ಉಲ್ಟಾ ಮಾಡಿಕೊಂಡು ನಾವು ಕೆಳಗಡೆಗೆ ಇದನ್ನು ಸೇರಿಸ್ಕೋಬೇಕು. ನೋಡಿ, ಓಪನ್ ಇರುತ್ತಲ್ಲ ಕೆಳಗಡೆಗೆ. ನೋಡಿ, ಈ ರೀತಿ ಕೆಳಗಡೆಗೆ ಓಪನ್ ಇರುತ್ತಲ್ಲ ಅದನ್ನು ಸೇರಿಸ್ಕೊಳ್ಳೋಣ. ಹಾಗೆ ಇದನ್ನು ಇವಾಗ ಉಲ್ಟಾ ಮಾಡಿ ಮೇಲ್ಗಡೆಗೆ ಒಂದು ಸ್ಟಿಚ್ಚನ್ನು ಬಿಟ್ಕೋಬೇಕು. ನೋಡಿ, ಈ ಥರ ಉಲ್ಟಾ ಮಾಡಿದರೆ ನೋಡಿ, 2ಕ್ಕೂ ಸೇಮ್ ಅದೇ ರೀತಿನ ನಾವು ಪ್ರೊಸೀಜರನ್ನು ಫಾಲೋ ಮಾಡಬೇಕು. ನೋಡಿ, ಇವಾಗ ಪಾಕೆಟನ್ನು ನಾವು ಅಟ್ಯಾಚ್ ಮಾಡಿದ್ದೀವಿ. ಈ ರೀತಿ ಕಾಣ್ತಾ ಇದೆ. ಇವಾಗ ನಾವು ಸೈಡನ್ನು 2 ಸೈಡ್ ನೋಡಿ ಪಾಕೆಟ್ಗೆ ಕರೆಕ್ಟಾಗಿ ಅಟ್ಯಾಚ್ ಮಾಡೋಣ. ನೋಡಿ, ಈ ಥರ ಇಟ್ಕೊಂಡು ನಾವು ಸ್ಟಿಚ್ ಬಿಟ್ಕೋಬೇಕು ಸೈಡಲ್ಲಿ, ಸೈಡ್ ಜಾಯಿಂಟನ್ನು. ಸೇಮ್ ಇದಕ್ಕೂ ಅದೇ ರೀತಿ ನಾವು ಸೈಡ್ ಜಾಯಿಂಟ್ ಬಿಟ್ಕೋಬೇಕು. ಹಾಗೆ ಫ್ರಂಟ್ ಪಾರ್ಟಲ್ಲಿ ಆಗಿರೋದ್ರಿಂದ ಇಲ್ಲಿ ನಮಗೆ ಒಂದು ಪ್ಲೇಟ್ ಕೂಡ ಬರುತ್ತೆ. ಅದನ್ನು ನಿಮಗೆ ತೋರಿಸ್ತೀನಿ. ನಾನು 1.5 ಇಂಚಿನಷ್ಟು ಪ್ಲೇಟನ್ನು ಇಟ್ಟಿದ್ದೀನಿ. ಇದ್ರದ್ದು ಕಟಿಂಗ್ ವಿಡಿಯೋ ಕೂಡ ಹಾಕಿದ್ದೀನಿ. ನೋಡಿ, ಇಲ್ಲಿ ಒಳಗಡೆ ಮಾರ್ಕಿಂಗ್ ಇದೆ. ನೋಡಿ, ಇಲ್ಲಿ ಸೆಂಟ್ರಲ್ಲೇ ನಾವು ಒಂದು ಮಾರ್ಕ್ ಹಾಕೊಂಡಿದ್ದೀವಿ, ನ್ಯಾಚ್ ಹಾಕೊಂಡಿದ್ದೀನಿ. ನಿಮಗೆ ಕಾಣಿಸ್ತಲ್ಲ, ಇಲ್ಲಿ ನ್ಯಾಚ್ ಇದೆ. ಇಲ್ಲಿಂದ 1.5 ಇಂಚು ಒಳಗಡೆಗೆ ನಾನು ಈ ರೀತಿ ಒಂದು ಪ್ಲೇಟನ್ನು ಮಾಡ್ತಾಯಿದ್ದೀನಿ. ನೋಡಿ, ಇದನ್ನು ಬೇಕಾದರೆ ನೀವು ಕೆಳಗಡೆಗೆ 1 ಇಂಚಿನಷ್ಟು ಸ್ಟಿಚ್ಚನ್ನು ಕೂಡಿಸ್ಬೋದು. ನೋಡಿ, ಈ ರೀತಿ ಇಲ್ಲಿ ಒಂದು ರಫ್ ಸ್ಟಿಚ್ಚನ್ನು ಮಾಡ್ಕೊಳ್ಳೋಣ. ನೋಡಿ, ಈ ಥರ ರೆಡಿ ಆಗುತ್ತೆ ಪಾಕೆಟು. ಈ ಸೈಡ್ ಕೂಡ ಅಷ್ಟೇ ಸೇಮು. ನೋಡಿ, ಇಲ್ಲಿ 1.5 ಇಂಚು ಸೆಂಟ್ರಿಂದ 1.5 ಇಂಚು ಮಾರ್ಕ್ ಮಾಡ್ಕೊಂಡು ಈ ರೀತಿ ಇದನ್ನು ಒಂದು ಪ್ಲೇಟನ್ನು ಮಾಡ್ತಾಯಿದ್ದೀನಿ. ಅದ್ರ ಮೇಲ್ಗಡೆಗೆ ಪಾಕೆಟನ್ನು ಅಟ್ಯಾಚ್ ಮಾಡೋಣ. ನೋಡಿ, ಇದು ಫ್ರಂಟ್ ಪಾರ್ಟ್ ಪಾಕೆಟ್ ಅಟ್ಯಾಚ್ ಮಾಡೋದು. ನೋಡಿ, ತುಂಬ ಈಸಿ, ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಹಾಗೆ ಇದ್ರದ್ದು ಕಟಿಂಗ್ ವಿಡಿಯೋ ಕೂಡ ಹಾಕಿದ್ದೀನಿ. ನೋಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ ಇದೆ ನೋಡಿ. ನೋಡಿ, 2 ಪಾಕೆಟ್ ಕೂಡ ನಮಗೆ ರೈಟು ಲೆಫ್ಟು ಕರೆಕ್ಟಾಗಿ ಬರುತ್ತೆ. ನೋಡಿ, ಒಳಗಡೆ ಕೂಡ ಅಷ್ಟು ನೀಟಾಗಿ ತುಂಬ ಈಸಿಯಾಗಿ ತಿಳಿಸ್ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ.